ಇವತ್ತು ಕಣ್ಣಿನ ತಪಾಸಣೆ ಹೆಲ್ತ್ ಕ್ಯಾಂಪ್ ಎಲ್ಲ ಮಾಡಿಸ್ತಾ ಇದ್ದೀವಿ. ಪಾಪ ಮುಖ್ಯ ಕಾರಣ ನಮ್ಮ ಶ್ರೀನಿವಾಸರು. ನಾನು ನನ್ನ ಡಾಕ್ಟ್ರನ್ನ ನಾನು ಕರ್ಕೊಂಡ್ಬರ್ತೀನಿ, ಅವ್ರು ಅಂತಿಂಥ ಡಾಕ್ಟ್ರ್ ಅಲ್ಲ, ಅವರು ಅಂತ ದೊಡ್ಡ ಮನಸ್ಸಿದೆ. ಚಿಕ್ಕ ವಯಸ್ಸಿನಲ್ಲಿ ಅಪಾರವಾದ ಸೇವೆ ಮಾಡಿದ್ದಾರೆ. ಸುಮಾರು ನೇತ್ರ ಚಿಕಿತ್ಸೆಗಳು ಮಾಡಿದ್ದಾರೆ ಅವರು. ಪಾಪ ಸಾವಿರಾರು ಮಾಡಿದ್ದಾರೆ, 15,000 ಚಿಕಿತ್ಸೆಗಳು ಮಾಡಿದ್ದಾರೆ ಅವರು. ಆಮೇಲೆ ಇಲ್ಲಿಗೆ ಬರಬೇಕು, ಅವ್ರು ಬರಬೇಕು. ಇಲ್ಲಿ ಜನಗಳ ಕಣ್ಣು ಮೇಲೆ ಅವ್ರ ಕಣ್ಣು ಬಿದ್ದು ಆ ಜನಗಳ ಕಣ್ಣಿಗೆ ದೃಷ್ಟಿ ಬರಬೇಕು, ಒಳ್ಳೆ ದೃಷ್ಟಿ ಕಾಣಬೇಕು, ನೋಡುವಂಥದ್ದು ಆಗಬೇಕು ಅನ್ನೋದು ಮಾಡಿಸಿದ್ದಾರೆ. ಆಮೇಲೆ ಮೈಸೂರು KR ಹಾಸ್ಪಿಟ್ಲಿಂದ ಮೇಡಮ್ ಅವರು ಬಂದಿದ್ದಾರೆ, ಮೆಡಿಕಲ್ ಸೂಪರಿಂಟೆಂಡೆಂಟ್ ಬಂದಿದ್ದಾರೆ, ಶೋಭಾ ಅವರು. ಪಾಪ ನಾವು ತುಂಬ ಆಭಾರಿಯಾಗಿದ್ದೀವಿ ಅವ್ರಿಗೆ. ನಿಜವಾಗ್ಲೂ ಈ ಕುಗ್ರಾಮ ಇದು, ಈ ಜಾಗಕ್ಕೆ ಬರಬೇಕು ಅನ್ನುವಂಥ ಒಂದು ಉದ್ದೇಶ ಇಟ್ಕೊಂಡು ಅವರು ಬಂದಿರೋದು. ನಾವು ನಿಜವಾಗ್ಲೂ ಗ್ರಾಮಸ್ಥರ ಪುಣ್ಯ ಅದು. ನಿಜವಾಗ್ಲೂ ಭವಿಷ್ಯದಲ್ಲಿ ಯಾರಿಗಾದ್ರೂ ಪಾಪ ನೇತ್ರ ಚಿಕಿತ್ಸೆನೂ ಅಥವಾ ಶಸ್ತ್ರಚಿಕಿತ್ಸೆ ಏನಾದರೂ ಮಾಡಬೇಕು ಅಂದರೆ ಖಂಡಿತ ಗಾಡೀಲಿ ನಾವು ಕಳಿಸ್ಕೊಡ್ತೀವಿ. ಅಲ್ಲಿ ಉಚಿತವಾಗಿ ಮಾಡಿ ಪಕ್ಕ ಮಾಡಿ ಕಳಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಅಷ್ಟು ಮಾಡಿದ್ರೆ ಕೋಟಿ ಪುಣ್ಯ ಅಂತ ನನಗೆ ಅನ್ನಿಸ್ತದೆ. ಬದುಕಿರುವಾಗ ಇರೋ ಕಣ್ಣುಗಳನ್ನ ಪೊರೆ ತೆಗೆದುಬಿಟ್ಟು ಅದಕ್ಕೆ ಮಲ್ಟಿಫೋಕಲ್ ಲೆನ್ಸ್ ಹಾಕ್ಬಿಟ್ಟು ಕೊಡೋದು ಸಾಮಾನ್ಯ ಕೆಲಸ ಅಲ್ಲ. ಮಲ್ಟಿಫೋಕಲ್ ಕರೆಕ್ಟ್ ಅದು ಸಾಮಾನ್ಯ ಕೆಲಸ ಅಲ್ಲ, ಅದು ಭಾರಿ ಒಳ್ಳೆ ಕೆಲಸ. ಈ ಬದುಕಿರುವಾಗಲೇ ಕಣ್ಣು ಕೊಡುವಂಥ ಕೆಲಸ ನಾವು ಮಾಡೋಣ ಅನ್ನುವಂಥದ್ದು ನಮ್ಮ ಉದ್ದೇಶ. ನನ್ನ ತಾಯಿಯವ್ರ ಉದ್ದೇಶನೂ ಅದೇ ಆಗಿತ್ತು. ನನಗೆ ಈ ಕೇಕ್ ಕಟ್ ಮಾಡುವಂಥ ಪದ್ಧತಿ ನನ್ನ ತಾಯಿಯವ್ರಿಗೆ ಯಾವತ್ತೂ ಇಡಿಸಿಲ್ಲ. ನಾವು ಒಂದಷ್ಟು ಅಡುಗೆ ಮಾಡಿಬಿಟ್ಟು 4 ಜನ ಬಡವ್ರಿಗೆ ನಾವು ಊಟ ಕೊಡುವಂಥದ್ದು ಅದು ಉಚಿತ, ಒಳ್ಳೇದು, ಅದು ಶ್ರೇಷ್ಠ. ಈ ಕೇಕ್ ಕಟ್ ಮಾಡಿ ಅದೆಲ್ಲ ಊದಿ ಅದು ತೆಗೆದು ಬಾಯಲ್ಲಿ ಇಟ್ಬಿಟ್ಟು ಆ ಥರ ನನ್ನ ತಾಯಿಯವರು. ಆಮೇಲೆ ಆ ಕ್ರೀಮ್ಗಳನ್ನೆಲ್ಲ ನಾವು ತಿಂದ್ಬಿಟ್ಟು ಅದು ಆರೋಗ್ಯಕ್ಕೂ ಒಳ್ಳೇದಿಲ್ಲ. ಅದು ನಾನು ಹೇಳ್ತಾ ಇದ್ದೀನಿ, ಆ ದುಡ್ಡು ಖರ್ಚು ಮಾಡೋದನ್ನು ಅಕ್ಕಪಕ್ಕದಲ್ಲಿರ್ತಕ್ಕಂಥ ಒಂದು 10 ಜನಕ್ಕೆ ರೇಷನ್ ಕಿಟ್ ಕೊಟ್ಟರು ಅದು ಪುಣ್ಯ. ರೇಷನ್ ಕಿಟ್ ಕೊಟ್ಟರು ಅದು ಪುಣ್ಯ. ನಮ್ಮ ದೇಶ, ನಾನು ನಿನ್ನೆವರೆಗೂ ನಾನು ನೋಡ್ತೇನೆ, ನಾನು ಅಕ್ಕಿ ತಗೊಳ್ಳೋ ಜಾಗದಲ್ಲಿ, ಸರ್ ಅಕ್ಕಿ ಸ್ಟಾಕ್ ಇಲ್ಲ ಸರ್, ನೀವು ತಗೊಳ್ಳೋ ಅಕ್ಕಿ ಈಗ ನೀವು ಬೇಕು ಅಂದರೆ ಕಮ್ಮಿಯಲ್ಲಿ ತಗೊಳ್ಳಿ, ನಾನು ಬೇರೆ ಯಾವುದಾದ್ರೂ ಕೊಡ್ತೀನಿ, ಇನ್ನೊಂದು 4 ದಿವಸ ಬಿಟ್ಟು ಮಾತ್ರ ಅಕ್ಕಿ ಸ್ಟಾಕ್ ಬರುತ್ತೆ ಅಂತ ಹೇಳಿದ್ರೆ, ಇನ್ನು ಭವಿಷ್ಯದಲ್ಲಿ ಬರುವಂಥ ದಿನಗಳೇ ನಮಗೆ ಕಠಿಣವಾದ ದಿನಗಳು. ಅದಕ್ಕೆ ನಾನು ಎಲ್ಲ ಖರ್ಚು ವೆಚ್ಚಗಳನ್ನೆಲ್ಲ ಕಮ್ಮಿ ಮಾಡಿ ಕೊಡೋಕ್ಕೆ ನನಗೆಷ್ಟು ನಾನು ಉಳಿಸ್ಕೊಳ್ಳೋಕೆ ಸಾಧ್ಯನೋ ಅಷ್ಟು ನಾನು ಉಳಿತಾಯ ಮಾಡ್ತಾಯಿದ್ದೀನಿ. ಯಾವುದನ್ನು ವೇಸ್ಟ್ ಮಾಡಬಾರ್ದು ಅಂತ ಮಾಡ್ತಾಯಿದ್ದೀನಿ. ಕೊಟ್ಟರೆ ಆ ಬಡವರಿಗೆ ಕೊಟ್ಬಿಟ್ಟು ನಾವು ಕಳಿಸ್ಬೇಕು, ಅಷ್ಟು ಮಾತ್ರ ನನ್ನ ತಲೆಯಲ್ಲಿರೋದು. ಇದನ್ನು ಬಿಟ್ಟರೆ ರೈತರು ಇವತ್ತು ಮಳೆ ಇಲ್ಲ, ಬೆಳೆ ಬರಗಾಲ, ಒಳ್ಳೆ ಅವರೆ ಗಿಡ ಮತ್ತು ತೊಗರಿ ಗಿಡ ಹಾಕಿದ್ದಾರೆ. ನನಗೀಗ ನೀರು ಹರ್ಸೋಕ್ಕಾಗ್ತಾ ಇಲ್ಲ. ನಾಳೆ ಬೆಳಗ್ಗೆ ನಾನು ಡ್ರೋನ್ ಇಟ್ಕೊಂಡು ಆ ಟ್ಯಾಂಕಿಂದ ಫುಲ್ ಮಾಡಿಬಿಟ್ಟು ಆಕಾಶದಿಂದ ಅದನ್ನು ಸ್ಪ್ರೇ ಮಾಡ್ಸೋಕ್ಕಾಗತ್ತಾ, ಹೈಟಿಂದ ಒಂದು ಲೆವೆಲ್ ಹೈಟಿಂದ ಸ್ಪ್ರೇ ಮಾಡಿಸಿ ತೊಗರಿ ಬೆಳೆನೂ ಅವರೇ ಬೆಳೆನೂ ಉಳಿಸ್ಕೊಡೋಕ್ಕಾಗತ್ತಾ ರೈತರಿಗೆ ಅಂತ ನಾ ಒದ್ದಾಟದಲ್ಲಿದ್ದೀನಿ. ದೇವರ ಆಣೆಯಲ್ಲಿ ನನ್ನ ಮನಸ್ಸು ಅದಕ್ಕೆ ತುಡಿತಾ ಆಗ್ತಾಯಿದೆ. ನನ್ನ ಮನಸ್ಸು ಇದು ನಮ್ಮ ಅಮ್ಮನ ಆಸೆ. ಬಾಡಿರುವಂಥ ಸಸಿನೋ ಪೈರನ್ನು ಕಂಡ್ರೆ ನಿನ್ನ ಮನಸ್ಸು ಬಾಡ್ಬೇಕು ಕಣೋ, ನಿನ್ನ ಮನಸ್ಸು ಬಾರಿದ್ರೆ ಕಣೋ ಈ ಭೂಮಿ ತಾಯಿ ನಿನ್ನ ನೋಡಿ ಮೆಚ್ತಾಳೆ ಅಂತ ನನ್ನ ತಾಯಿಯವ್ರು ಹೇಳಿರೋ ಮಾತನ್ನ ಇನ್ನೂ ಮರೆಯಲ್ಲ. ನನ್ನ ಕೊನೆ ಉಸಿರಿರೋವರೆಗೂ ನಾನು ಅದನ್ನು ಮರೆಯಲ್ಲ. ಅಭಿಮಾನಿಗಳಿಗೆ ನಾನು ಇಷ್ಟೇ ಹೇಳ್ತೀನಿ, ಅಭಿಮಾನಿಗಳೇ ನನ್ನ ಜೊತೆ ಕೈ ಜೋಡಿಸ್ರಿ. ನೀವು ಒಬ್ರಿಗೊಬ್ರು ಸಣ್ಣ ಸೇವೆ ಆದರೆ ದಯವಿಟ್ಟು ಮಾಡಿರಿ. ಈ ಸೇವೆಗೆ ಕಾಯ್ತಾ ಇರ್ತಕ್ಕಂಥ ಎಷ್ಟೋ ಜೀವಗಳಿದೆ. ಕಣ್ಣು ಮುಂದೆ ಕಾಣುವಂಥ ಅಂದವಾದ್ದು ಅದೇ ಅಷ್ಟೇ ನೀವು ನೋಡಬೇಡ್ರಿ. ಕಣ್ಣು ಮುಂದೆ ಕಾಣುವಂಥ ನೋವು ನೆಲಿವುಗಳು ಬಗ್ಗಿ ತಿರುಗಿ ನೋಡ್ರಿ, ನಿಮಗೆ ಗೊತ್ತಾಗುತ್ತೆ ಹಸುವಿಗೆ ಎಷ್ಟು ಇನ್ನೂ ನಮ್ಮ ಜನ ನಮ್ಮ ದೇಶದಲ್ಲಿ ಕಾತರಿಸ್ತಾ ಇದ್ದಾರೆ. ನನಗೇನಾದ್ರು ಒಂದು ಹೊತ್ತು ಊಟ ಸಿಕ್ಕರೆ ಸಾಕು ಅಂತ ಒದ್ದಾಡ್ತಾ ಇದ್ದಾರೆ. ಆ ಊಟನ ವೇಸ್ಟ್ ಮಾಡೋದು, ಎಲ್ಲೆಲ್ಲೋ ಹೋಗಿ ಸಿಕ್ಕಾಪಟ್ಟೆ ವೆಚ್ಚ ಮಾಡಿಬಿಟ್ಟು ತಿಂದ್ಬಿಡೋದು, ಪಾರ್ಟಿಗಳು ಮಾಡಿಬಿಡೋದು. ಅದ್ರ ಬದಲು ಜನಗಳಿಗೆ ಕೊಟ್ಬಿಟ್ಟು ನಾವು ಸಿಂಪಲ್ಲಾಗಿ ಊಟ ಮಾಡಿ ಒಂದಷ್ಟು ಕಾಲ ಕಳೆಯೋದು ಶ್ರೇಷ್ಠ. ಯಾಕಂದರೆ ವಿಶ್ವದಲ್ಲಿ ಯಾವ ದೇಶನೂ ಭಾರತಕ್ಕೆ ಸಪೋರ್ಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಕಾರಣ ಯಾಕಂದರೆ ನಾವೀಗಾಗಲೇ 95 ರೂಪಾಯಿನಲ್ಲಿದ್ದೀವಿ $1. ಯಾರು ಕೊಟ್ಬಿಟ್ಟು ಏನು ತೊಗೊಳಕ್ಕಾಗತ್ತೆ? ನಾವು ನಮ್ಮ ಹಣನ, ನಮ್ಮ ಬೆಳೆನ, ನಮ್ಮ ಜನನ, ನಮ್ಮ ಬಡವರ ಜನನ ಕಾಪಾಡ್ಕೊಳ್ಳುವಂಥದ್ದು ನಮ್ಮ ಕರ್ತವ್ಯ. ಇದು ಪ್ರಧಾನಮಂತ್ರಿ, ನೀವೇ ಪ್ರಧಾನಮಂತ್ರಿ ಆಗ್ರಿ. 10 ಜನಕ್ಕೆ ನೀವು ಕಾಪಾಡಿದ್ರೆ 10 ಜನಕ್ಕೆ ನೀವೇ ಪ್ರಧಾನಮಂತ್ರಿ ಅಂತ ನಾನು ಹೇಳ್ತೀನಿ ಅಷ್ಟೇ. ಓಕೆ.